ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಚಿಕ್ಕವಂಕಲಕುಂಟ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರವಿಂದ ಗೌಡ ಪಾಟೀಲ್ ಅವರು ಬೆಂಬಲಿಗರೊಂದಿಗೆ ಶ್ರೀ ಮಾರುತೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ನನ್ನ ರಾಜಕೀಯ ಜೀವನಕ್ಕೆ ಜೀವ ನೀಡಿದ ಮಸಾರಿ ಭಾಗ ತವರು ಮನೆ ಇದ್ದಂತೆ. ಕ್ಷೇತ್ರದ ಶಾಸಕರಾಗಿ ನಮ್ಮ ತಂದೆಯವರಾದ ಶಿವಶರಣಪ್ಪಗೌಡ ಪಾಟೀಲ್ ಅವರು ಎಲ್ಲ ಜಾತಿಯ ಜನಾಂಗದೊಂದಿಗೆ ರಾಜಕಾರಣ ಮಾಡಿ ತಮ್ಮದೇ ಆದಂಥ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರ ಮಾರ್ಗದಲ್ಲಿ ಕೂಡ ನಾವು ಮುಂದುವರೆದಿದ್ದೇವೆ. ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇದೆ ಎಂದು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರು ನಮಗೆ ಆಶೀರ್ವಾದ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ. ಪೂಜಾ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ US ಮೆಣಸಗೇರಿ, ಸಂಗಮೇಶ್ ವಾದಿ, ಮುಖಂಡರುಗಳಾದ ನೀರುಪಾದಪ್ಪ ಹುಣಸಿಹಾಳ್, ಚಿದಾನಂದ ಹರಕಂಗಿ, ಚಂದ್ರು ದೇಸಾಯಿ, ರಾಚಪ್ಪ ಹುರುಳಿ, ಹುಲ್ಲಪ್ಪ ಉಪ್ಪಾರ್, ಬಸವರಾಜ್ ಕಜ್ಜಿ, ಬಸನಗೌಡ ಮಾಲಿ ಪಾಟೀಲ್, ದೇವಪ್ಪ ಮಟಗೋಡಿ, ಮಂಜುನಾಥ್ ರೊಟ್ಟಿ, ವಿರೂಪಾಕ್ಷಿ ದೇವಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. 2-3 ದಿವಸ ಟೆನ್ಷನ್ ಇತ್ತು. ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡಿದ್ವಿ, ಒಂದು ವಾರ 10 ದಿವಸ. ಆಮೇಲೆ ಇಲ್ಲಿರುವಂಥ ಎಲ್ಲ, ವಿಶೇಷವಾಗಿ ಮಸಾರಿ ಭಾಗದಲ್ಲಿ ನಾನು ಪ್ರತಿ ಸರಿನೂ ಹೇಳ್ತಿರ್ತೀನಿ, ಮಸಾರಿ ಭಾಗ ಅಂದರೆ ನಮ್ಮ ಜೀವ ಇದ್ದಂಗೆ. ಇವತ್ತು ನಮ್ಮ ತಂದೆಯವರಾದಂಥ ಶಿವಶರಣಪ್ಪಗೌಡ ಪಾಟೀಲ್ ಅವರು ಶಾಸಕರಾದಾಗ ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಇವತ್ತೇನು ಎಲ್ಲರೂ ನಮ್ಮ ಮನೆಯ ಕುಟುಂಬದ ವರ್ಗದವರು ಇದ್ದಂಗೆ ಇದ್ದೀವಿ ನಾವೆಲ್ಲ ಈ ಭಾಗದಲ್ಲಿ. ಮತ್ತು ಈ ಭಾಗದಲ್ಲಿ ಇಡೀ ಯಲಬುರ್ಗಾ ತಾಲೂಕಿನಲ್ಲಿ ಶಿವಶರಣಪ್ಪಗೌಡ ಪಾಟೀಲ್ ಅವರ ಅಭಿಮಾನ ಭಾಳ ಇದೆ. ಮತ್ತು ಏನೋ ಒಂದು ಸಣ್ಣ ಘಟನೆ ಆಗುತ್ತೋ ಅದು ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇರೋದನ್ನು ನಾನು ಯಾರ ಬಗ್ಗೆನೂ ಕೂಡ ಆಪಾದನೆ ಮಾಡೋದಿಲ್ಲ. ಇವತ್ತು ನಾವು ಪ್ರಾಮಾಣಿಕವಾಗಿ ಏನೆಲ್ಲ ದುಡಿತಾ ಇರ್ತೀವಿ. ಇವತ್ತು ಎಲ್ಲವೂ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ತವೆ. ಏನೋ ಒಂದು ಅಚಾನಕ್ ಇವತ್ತು ಏನು ಹೆಂಗೆ ಎಕ್ಸ್ಟೆಂಟ್ ಆಗಿರ್ತಿತ್ತು, ಒಂದು ಏನೋ ಅಚಾನಕ್ ಒಂದು ಏನು ಕೆಲಸ ಆಗಿತ್ತು. ಇವತ್ತು ಏನೋ ಯಾವುದೇ ತೊಂದರೆ ಇರಲಾರ್ದಂಗೆ, ಯಾರಿಗೂ ಕೂಡ ಜೀವ ಹಾನಿ ಇರಲಾರ್ದಂಗೆ ದೇವರು ಇವತ್ತು ಕಾಪಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಯಲಬುರ್ಗಿ ತಾಲೂಕಿನ ನನ್ನ ಏನು ಜನರಲ್ಲಿ, ಇವತ್ತು ನಮ್ಮ ಹಿರಿಯರಲ್ಲಿ ಎಲ್ಲರಿಗೂ ನಾನು ಕೂಡ ಚಿರಋಣಿಯಾಗಿರ್ತೀನಿ. ಇವತ್ತು ವಿಶೇಷವಾಗಿ ನಾವು ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿ ಎಲ್ಲರೂ ದೇವರು ಮತ್ತು ಕಾಯೋ ಒಬ್ಬರು ದೇವರು ಇರ್ತಾರೆ ಅಂದಾಗ ನಾವು ಯಾರ ಬಗ್ಗೆನೂ ಆಪಾದನೆ ಮಾಡೋದು ತಪ್ಪಾಗುತ್ತೆ. ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಲಬುರ್ಗಿ ತಾಲೂಕಿನಲ್ಲಿ ಏನು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲರ ತಮ್ಮ ಆಶೀರ್ವಾದ ಇರಲಿ. ಮತ್ತು ನಾನು ಯಾವಾಗಲೂ ಚಿರಋಣಿಯಾಗಿರ್ತಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.